ಅದು ಅತ್ತೆ, ಮನೆಗೆ ಚಿಕ್ಕಪ್ಪ ಬಂದಿದಾರಂತೆ. ಯಾವ ಚಿಕ್ಕಪ್ಪ? ಅಮ್ಮ ಆದ್ಯ ಅವ್ರ ಅಪ್ಪ. ಅವ್ರಿನ್ನೂ ಬದುಕೇ ಇದ್ದಾರಾ? ಬದುಕಿರೋದಕ್ಕೆ ಬಂದಿದಾರ ಕಣೆ. ಅಷ್ಟಕ್ಕೂ ಏನ್ ಮಾತಾಡ್ತೀಯ, ಅರ್ಥ ಆಗಿರ್ತಾ ಏನೂ ಇಲ್ದೆ. ಹೋಗ್ ಬರ್ತೀವಿ ಅತ್ತೆ, ಬರ್ತೀವಿ ಮಾವ, ಬನ್ನಿ. ಅಯ್ಯೋಯ್ಯೋ, ಅವರು ಇವತ್ತೇ ಬರ್ಬೇಕಾ? ಅದೇನಮ್ಮ ಹಾಗಂತಿದೀಯಾ? ಮಾವ ಬರ್ತಾರಂತ ತುಂಬಾ ಟೈಮಿಂದ ಕಾಯ್ತಿದ್ದಾರೆ. ಅವ್ರು ವಾಪಸ್ ಬಂದಿದ್ದಕ್ಕೆ ಫ್ಯಾಮಿಲಿ ಎಲ್ಲ ತುಂಬಾ ಸಂತೋಷವಾಗಿದ್ದಾರೆ. ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಹೇಳಿ ಕಳ್ಸಿದ್ದಾರೆ. ನಿನ್ ಚಿಕ್ಕಮ್ಮನು ಬರ್ತಾ ಇದ್ದೀನಿ ಅಂತ ಈಗ ತಾನೇ ಫೋನ್ ಮಾಡಿದ್ರು ಕಣ. ನನಗ್ ಗೊತ್ತಿಲ್ದಿರೋ ಹಾಗೆ ನಿನ್ಗೆ ಯಾವಾಗ ಫೋನ್ ಮಾಡಿದ್ರು ಕಣ್ರಿ, ನೀವ್ ಅವಾಗ ಇರ್ಲಿಲ್ಲ. ಮನೇಲಿ ಎಷ್ಟು ಕೆಲ್ಸ ಹಾಗೆ ಬಿದ್ದಿದೆ, ಜೊತೆಗೆ ಇವ್ರು ಬೇರೆ ಬರ್ತಿದ್ದಾರೆ. ಇವಾಗ ನೀನ್ ಹೋದ್ರೆ ಹೇಗೆ ರಾಜಿ? ಅಂದ್ರೆ ಅತ್ತೆ, ಚಿಕ್ಕಪ್ಪನ್ನ ನೀನ್ ಹೇಳೋದ್ ನನ್ಗೆ ಅರ್ಥ ಆಗುತ್ತಮ್ಮ. ನಿನ್ ತವ್ರ ಮನೇಲಿ ನಿನ್ ಚಿಕ್ಕಪ್ಪ ಎಷ್ಟು ಮುಖ್ಯನೋ, ಈ ಮನೆಗ್ ಬರ್ತಿರೋರು ಕೂಡ ಅಷ್ಟೇ ಮುಖ್ಯವಾದವರು. ಮದ್ವೆ ಆದ್ಮೇಲೆ ಹೆಣ್ಮಕ್ಳು ತವ್ರ ಮನೆ ಕೆಲ್ಸಕ್ಕಿಂತ ಗಂಡನ್ ಮನೆ ಕೆಲ್ಸಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು. ನಿನಗ್ ಗೊತ್ತಿಲ್ಲದೆ ಇರೋದಾ? ನೆಂಟ್ರು ಬರುವಾಗ ಸೊಸೆ ಮನೇಲಿ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ನೀನೇ ಯೋಚನೆ ಮಾಡು. ಸರಿ ಅತ್ತೆ, ಆಮೇಲೆ ಹೋಗೋಣ ಬಿಡಿ. ಅತ್ತೆ ಹೇಳಿದ್ದು ಕೂಡ ಕರೆಕ್ಟೇ ಅಲ್ವಾ? ಇರು ರಾಜಿ. ಅಮ್ಮ, ಬಂದವ್ರ ಜೊತೆ ನಾನು ಮಾತಾಡ್ತೀನಿ. ಇವಾಗ ರಾಜಿಯಲ್ಲಿ ಹೋಗೋದು ಕೂಡ ತುಂಬಾ ಮುಖ್ಯ ಅಲ್ವಾ? ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೋ. ನೀವು ಹೋಗ್ರ, ನಾನ್ ನೋಡ್ಕೋತೀನಿ. ನೀವು ಹೋಗಿ. ನಾ ಹೋಗೋಣ ಬಾ ರಾಜಿ. ಅಮ್ಮ, ನಾವು ಬೇಗ ವಾಪಸ್ ಬಂದ್ಬಿಡ್ತೀವಿ. ರಾಜಿ, ನೀನ್ ಬಾ. ಬಾ ರಾಜಿ, ಬಾ. ನೋಡಿದ್ರ, ತಾಯಿ ಮಾತ್ಗೆ ಸ್ವಲ್ಪನೂ ಮರ್ಯಾದೆ ಇಲ್ದೆ ಹೋಗ್ತಿದ್ದಾನೆ. ಸ್ವಂತ ಮಗ ಆಗಿದ್ರೆ ಸೊಸೆ ಮುಂದೆ ನನ್ಗೆ ಬೆಲೆ ಕೊಡದೆ ಹೀಗ್ ಮಾತಾಡ್ತಿದ್ನಾ? ಹೌದು, ನಿನ್ ಸ್ವಂತ ಮಗ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಮರ್ತೋಗ್ಬಿಟ್ಟಿದ್ಯಾಗ್ಲೇ. ಅಪ್ಪ, ಅಮ್ಮ, ಅಣ್ಣ ಅತ್ತಿಗೆಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಣ್ಣ, ಅತ್ತಿಗೆ. ಅವ್ರ ಹತ್ರ ನಿನ್ಗೇನ್ ಕೆಲ್ಸ? ನನ್ನಿಂದ ತುಂಬಾ ನೋವು ಅನುಭವಿಸಿದ್ದು ಅವರಿಬ್ರೇ ಅಲ್ವಾ? ಅದರಲ್ಲೂ ಅತ್ತಿಗೆ. ಗಂಗೆಲ್ ಮುಳುಗಿದ್ರೆ ಪಾಪ ಎಲ್ಲ ಹೋಗುತ್ತೆ ಅಂತಾರೆ. ಹಾಗೆ ಅತ್ತಿಗೆ ನನ್ನ ಕ್ಷಮಿಸಿದ್ರೆ ನನ್ನ ಮನ್ಸಿಗೆ ಸಮಾಧಾನ. ಅವ್ರು ಎಲ್ಲಿದ್ದಾರೆ ಸ್ವಲ್ಪ ಕರೀರಿ. ಅಣ್ಣ, ಅತ್ತಿಗೆ. ಅವಳು ತವ್ರ ಮನೆಗೆ ಹೋಗಿದಾರೋ? ಓ ಸರಿ, ಅವ್ರು ಬರೋವರೆಗೂ ಇಲ್ಲಿದ್ದು ಅವ್ರ ಹತ್ರ ಕ್ಷಮಾಪಣೆ ಕೇಳಿ ಶಾಶ್ವತವಾಗಿ ಹೊರಟೋಗ್ತೀನಿ. ಪ್ಲೀಸ್ ಅಪ್ಪ, ಅಮ್ಮ, ನೀನಾದ್ರೂ ಹೇಳಮ್ಮ ಪ್ಲೀಸ್. ಅವ್ರು ಬಂದ ತಕ್ಷಣ ನಾನು ಕ್ಷಮಾಪಣೆ ಕೇಳಿ ಹೊರಟು ಹೋಗ್ತೀನಿ. ಪ್ಲೀಸ್ ಒಪ್ಕೊಳ್ಳಿ ಅಪ್ಪ, ಪ್ಲೀಸ್ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಅಮ್ಮ, ನೀನಾದ್ರೂ ಹೇಳಮ್ಮ ಪ್ಲೀಸ್. ಸದ್ಯ ಅಂತೂ ಒಪ್ಸದ್ನಲ್ಲ. ಏನ್ ಮಾಡಿದ್ಯಮ್ಮ? ತುಂಬಾ ಚೆನ್ನಾಗಿದೆ ಅಮ್ಮ. ಸೀನು, ಏ ಸೀನು, ಅತ್ತೆ, ಏನ್ ನೋಡ್ತಿದೀಯೋ? ಅದು ಏನಿಲ್ಲ ಅತ್ತೆ. ಆದ್ಯ, ದೊಡ್ಡಮ್ಮ, ಬೈಲಿ ಕೂತ್ಕೋ. ಕೂದ್ಲನ್ ಸರಿಯಾಗಿ ಒಣಗಿಸ್ಕೊಳ್ತೆ ಹೋದ್ರೆ ನೆಗಡಿ ಆಗುತ್ತಮ್ಮ. ನೋಡಿದ್ರ ಅದ್ಕೆ ಹುಣ್ಣಿಮೆಗೊಂದ್ಸಲ ಕಾಣಿಸುವಂತ ಚಂದ್ರನ್ ತರ ನಿನ್ನ ಸೌಂದರ್ಯನು ತುಂಬಾ ಚೆನ್ನಾಗಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ. ನಿನ್ ಸೊಸೆ ಕಣ್ಣು ಹೊಡೆದ್ಲು.
ನನಗ್ ಹೊಟ್ಟೆ ಉರಿತಾ ಇದೆ. ನೀನ್ ಇನ್ನ ಜೀರ್ಣಿಸ್ಕೊಂಡ್ ಹಾಗಿಲ್ವಲ್ಲ. ಅವಳು ನನ್ನ ಮೇಲೆ ಕೈ ಎತ್ತಿದ್ಲು. ಅತ್ತೆ ಮೇಲೆ ಕೈ ಎತ್ತದವಳನ್ನ ಸೊಸೆ ಹಾಗೆ ಹೇಗೆ ಒಪ್ಕೊಳ್ಳಿ? ನೀವೊಬ್ರು ಅತ್ಗೆ ಅವ್ರಪ್ಪ ವಾಪಸ್ ಬಂದಿದ್ದಕ್ಕೆ ಜಗಳ ಎಲ್ಲ ಮುಗಿದ್ ಹೋಗಿ ಗಂಡ ಹೆಂಡ್ತಿನ ಒಂದು ಮಾಡ್ಬೇಕು ಅಂತ ಇರೋ ಜಾನ್ಕಕ್ಕನ್ ಹಡ ಹುಡಿ ನೋಡಿ ಹೊಲ್ ಕಚ್ಕೋತಾ ಇದ್ದೀರಾ. ಇನ್ಮೇಲೆ ಏನ್ ಮಾಡಕ್ಕಾಗತ್ತೆ ಬಿಡಿ. ಈಗೇನ್ ಮಾಡ್ಬೇಕು ಅಂತ ಅಷ್ಟು ಡೀಪ್ ಆಗಿ ನೋಡ್ತಾ ಇದ್ದಾಳೆ. ಏನ್ರೇ ಗುಸು ಗುಸು ಅಂತಿದ್ದೀರಾ? ಏನಿಲ್ಲ ಅತ್ತೆ, ಸೀನು ಆದ್ಯ ಇವತ್ತು ಹೊಸ್ದಾಗ್ ಕಾಣಿಸ್ತಿದಾರಲ್ಲ. ನನ್ ಮೊಮ್ಮಗ ಶ್ರೀರಾಮಚಂದ್ರನ್ ತರ ಇದ್ದಾನೆ. ಹಾ, ದೃಷ್ಟಿ ಚುಕ್ಕೆ ಒಂದಿಲ್ಲ, ಇದ್ದಿದ್ರೆ ಮದುಮಗನ್ ತರ ಇರ್ತಿದ್ದ. ಹಾಗಾದ್ರೆ ನನಗೂ ಆದ್ಯನ್ಗೂ ಮತ್ತೆ ಮದ್ವೆ ಮಾಡಿ ಅತ್ತೆ. ಹಾ, ಮಾಡ್ತಾರೆ ಮಾಡ್ತಾರೆ. ನೀನ್ ಬಲವಂತವಾಗಿ ತಾಳಿ ಕಟ್ದೆ ಅಂತ ಇಷ್ಟು ದಿನ ಬಾಯಿ ಬಡ್ಕೋತಿದ್ಲು. ಈಗ ಬಾಯಲ್ಲಿ ಬೆಲ್ಲ ಇಟ್ಕೊಂಡಿರೋಳ್ ಹಾಗೆ ಮೌನವಾಗಿದ್ದಾಳೆ. ಆಗ್ಲೇ ಬೆಲ್ಲನೇ ಇಟ್ಕೊಂಡಿದ್ದೆ ಅತ್ತೆ, ಚಪ್ಪರ್ಸ್ಕೊಂಡ್ ತಿಂದೆ. ಹೊಸ ಸೀರೆ ಉಟ್ಕೊಂಡಿದ್ದಾಳಲ್ವಾ, ಅದಕ್ಕೆ ಕೊಟ್ಟೆ. ಕೊಡ್ತೀಯ ಅತ್ಗೆ? ಯಾಕೆ ಕೊಡಲ್ಲ? ಜಾನಕಿ ಬಯಸಿತ್ತರ ಆದ್ಯ ಅಮೆರಿಕಾಗ್ ಹೋಗ್ದೆ ಇಲ್ಲೇ ಇದ್ದಾಳೆ. ರಾಜು ಬಯಸ್ದಂಗೆ ಸೀನು ಕೂಡ ಕೆಲಸ ಮಾಡ್ಕೊಂಡ್ ಇಲ್ಲೇ ಇದ್ದಾನೆ. ಇವ್ರಿಬ್ರು ಗಿಣಿಗಳ ತರ ಸಂಸಾರ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು. ನೋಡ್ತಿದ್ರೆ ಅಕ್ಕ ಆ ಕೆಲ್ಸಕ್ಕೆ ಶ್ರೀಕಾರ ಹಾಕ್ದಾಗಿದ್ದಾರೆ.